ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ನಾವ್ಯಾಕೆ ಹೊಸ ಪಾರ್ಟಿ ಮಾಡೋಣ್ರಿ? ನಾವು ಅನ್ಯಾಯ ಮಾಡಿದ್ರಿ, ನಿಮ್ಮೊಳಗೆ ಅನ್ಯಾಯ ಆಗಿರೋದು ನೀವು ಮಾಡತ್ತೀರಿ. ನಾವು ರಿಪೇರಿ ಮಾಡ್ತೀವಿ. ಅಲ್ಲ ನಿಮ್ಮೊಳಗೆ ಅನ್ಯಾಯ ಆಗಿರೋದು ನೀವು ಮಾಡತ್ತೀರಿ. ಪಾರ್ಟಿ ಹೊಸಾದ್ ಮಾಡ್ಲಾಕ ಎಂ.ಬಿ. ಪಾಟೀಲ್ ರೊಕ್ಕ ಐತಲ್ರಿ? ಹೊಸ ಪಾರ್ಟಿ ಹೆಸರು ಈಗ ಎಂ.ಬಿ. ಪಾಟೀಲ್ರು ಸ್ವಂತ ಪಾರ್ಟಿ ಬರೋ ತಾಕತ್ತೈತಿ. ನಮಗಿಲ್ಲ ಹೆಸರು ಬಂದೈತೆ ಅದು. ಬರ್ತಾವ ರಾಮ ಮಂದಿರ ಮಾಡಿದ್ರಲ್ಲ ಅದ್ರಾಗ ಇದೊಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದನ್ನೊಂದು ವೇಕೆಂಟ್ ಮಾಡಿಸಿ ಕೊಡ್ರಲ್ಲ. ಅಲ್ಲ ನೀವು ರಾಮ ಮಂದಿರ ಬಗ್ಗೆ ಯಾಕ್ರಿ? ರಾಮ ಮಂದಿರ ನಿರ್ಮಾಣ ಆಗಿದ್ರಿಂದ ಮೊನ್ನೆ ಬರ್ರೆ ನೀವು ಎಲ್ಲ ತೊಡಗಲಿ ಹೋಗಿ ಆ ಗಂಗಾದಾಗ ಮುಣಿಗೆ ಬಂದಿರಿ. ಗಪ್ಚುಪ್ಪ ಮುಂಜಾನೆ ಹಾಕಕ್ಕೆ ಹೋಗಿ ಡಬಕ್ಕ ತೊಗೊಂಡೋಗಿ ಗೊತ್ತಿಲ್ಲ ನಂಗೆ. ಫೋಟೋ ಗೀಟೋ ಕ್ಯಾಮ್ರಾ ಮನೆಯಾಗಿಟ್ಟು ಡಬಕ್ ಹಿಂಗ ನೋಡ್ರಿ. ಅದು ನೋಡಿಬಿಟ್ರೆ ಈ ಮನುಷ್ಯ ಅಲ್ಲಿ ನಮ್ಮ ಪಾರ್ಟಿಗೆ ಸೇರ್ತಾನೆ ನೆನಪಾದ ನಮ್ಗೆ ಭಯ ಬಂದಿತ್ತು. ಈ ಅಧ್ಯಕ್ಷರೇ, ಇವತ್ತು ನಾ ಹೇಳಕತ್ತಿದ್ದೇನೆಂದ್ರೆ ಉತ್ತರ ಕರ್ನಾಟಕವನ್ನು ಎಲ್ಲ ವಿಚಾರದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾರಣ ಇವತ್ತು ನೋಡ್ರಿ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಆಗಿಬಿಟ್ರೆ ಭಾಳ ಫಲವತ್ತಾದಂಥ ಭೂಮಿ. ಅಧ್ಯಕ್ಷರು, ನಮಗೇನು ನೀವು ಸಾಲ ಕೊಡಬೇಡ್ರಿ, ನೀವೇನು ಯಾವುದೇ ರೀತಿ ಗ್ಯಾರಂಟಿಗಳು ಕೊಡಬೇಡ್ರಿ, ಸಬ್ಸಿಡಿ ಕೊಡಬೇಡ್ರಿ. ನಾವು ಸ್ವಂತ ನಮ್ಮ ರೈತರು ಹಂಗೆ ದುಡಿ